ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ. ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೊಂದು ವಿಭಿನ್ನ ಪ್ರಯತ್ನ. ಈ ಪ್ರಯತ್ನದಲ್ಲಿರುವಂಥ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಅಭಿಮಾನದ ಕನ್ನಡವನ್ನು ಸರಿಯಾಗಿ ಮಾತನಾಡೋದು ಹೇಗೆ, ಅದನ್ನು ಹೇಗೆ ಬಳಸಬಹುದು, ಹಾಗೆ ಒಂದೊಂದು ಅಕ್ಷರವನ್ನು ಒಂದೊಂದು ಪದವನ್ನು ನಾವು ಸರಿಯಾದ ಕ್ರಮದಲ್ಲಿ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿಕೊಡುವಂತಹ ಚಾನಲ್ ಕನ್ನಡ ಸಿರಿ. ಇದಕ್ಕಾಗೇ ಮಾಡಿದಂತಹ ಚಾನಲ್. ನಮ್ಮ ಕನ್ನಡ ಭಾಷೆಯಲ್ಲಿರುವಂಥದ್ದು 49 ಅಕ್ಷರಗಳು. ಈ 49 ಅಕ್ಷರಗಳನ್ನು ನಾವು ಮೂಲವಾಗಿ 3 ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಈ 49 ಅಕ್ಷರಗಳಲ್ಲಿ ಮೊದಲಿಗೆ ಬರುವಂತಹ 14 ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೇವೆ. ಇನ್ನು ಎರಡನೇ ಗುಂಪನ್ನು ನಾವು ವ್ಯಂಜನಗಳು ಅಂತ ಕರಿತೇವೆ. ಹಾಗೆ ಒಂದು ಮೂರನೇ ಗುಂಪಿದೆ, ಅದನ್ನು ನಾವು ಯೋಗವಾಹಗಳು ಅಂತ ಕರಿತೇವೆ. ಯಾಕೆ ಈ ಬೇರ್ಪಡಿಕೆ, ಏನು ಇದರ ವ್ಯತ್ಯಾಸ ಅಂತ ತಿಳ್ಕೊಳ್ತಾ ಹೋಗೋಣ. ನಾವು ಮೊದಲೇ ಹೇಳಿದ ಹಾಗೆ ನಿಮಗೆ ಮೊದಲ ಅಕ್ಷರಗಳನ್ನು ನಾವು ಮೊದಲ 14 ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೇವೆ. ಅಂದರೆ ಯಾಕೆ ಇದನ್ನು ಸ್ವರಗಳು ಅಂತ ಕರೀತಾರೆ ಅಂದರೆ, ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವಂಥ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ. ಈ ಒಂದು ಅಕ್ಷರಗಳಿಗೆ ಬೇರೆ ಯಾವುದರ ಒಂದು ಸಹಾಯ ಬೇಡ, ತಾನೇ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕ್ಕೆ ಅರ್ಹವಾಗಿರುವಂಥ ಅಕ್ಷರಗಳು. ಅದಕ್ಕಾಗಿ ಇದನ್ನು ನಾವು ಸ್ವರಗಳು ಅಂತ ಕರಿತೀವಿ. ಒಟ್ಟು 14 ಸ್ವರಗಳಿದೆ. ಅದನ್ನು ನಾನು ನಂತರದಲ್ಲಿ ಹೇಳ್ತಾ ಹೋಗ್ತೀನಿ. ಇದಾದ ನಂತರ ನಾವು ವ್ಯಂಜನಗಳನ್ನು ನೋಡೋಣ. ಏನು ವ್ಯಂಜನಗಳು ಅಂತಂದರೆ, ಈ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುತ್ತೆ. ಬಹಳಷ್ಟು ಸರಿ ಸ್ವರಗಳ ಸಹಾಯ ಇರಲೇಬೇಕಾಗತ್ತೆ. ಇದು ಸ್ವರಗಳ ಸಹಾಯದಿಂದ ಮಾತ್ರವೇ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತೀವಿ. ಈ ಅಕ್ಷರಗಳಿಗೆ ಸ್ವರಗಳು ಸೇರದೆ ಹೋದರೆ ಅದರ ಉಚ್ಚಾರಣೆ ಕೂಡ ಕಷ್ಟ, ಅದರ ಜೊತೆಗೆ ಅರ್ಥ ಕೂಡ ಬರೋದಿಲ್ಲ. ಹಾಗಾಗಿ ಇದನ್ನು ನಾವು ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ. ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು, ಹಾಗೆ ಈ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಬಹುದಾದಂತಹ ಒಂದು ಅಕ್ಷರಗಳನ್ನು ನಾವು ಏನಂತ ಹೇಳ್ತೀವಿ, ವ್ಯಂಜನಗಳು ಅಂತ ಹೇಳ್ತಾ ಇರ್ತೀವಿ. ಇದರಲ್ಲಿ 34 ಅಕ್ಷರಗಳು ವ್ಯಂಜನಗಳಾಗಿರ್ತವೆ. ಇದಾದ ನಂತರ ಇನ್ನು 2 ಅಕ್ಷರಗಳು ಯೋಗವಾಹಗಳು. ಯಾಕೆ, ಏನು ಕತೆ ಅಂತಂದರೆ, ಈ ಯೋಗವಾಹಗಳನ್ನು ನಾವು ಪ್ರತ್ಯೇಕವಾಗಿ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಅಕ್ಷರದ ಮುಂದೆ ಇದನ್ನು ನಾವು ಬಳಸಿದಾಗ ಮಾತ್ರ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಯೋಗಿ ಎಂದರೆ ಸಂಬಂಧವನ್ನು, ವಾಹ ಎಂದರೆ ಹೊಂದಿದ. ಇವೆಲ್ಲವನ್ನು ಸೇರಿಸಿದ್ರೆ ಯೋಗವಾಹಗಳು ಅಂತ ಹೇಳ್ತೀವಿ. ಇದು ಒಂದು ಅಕ್ಷರದ ಸಂಬಂಧದ ಮುಖಾಂತರವೇ ಉಚ್ಚರಿಸಲ್ಪಡೋದ್ರಿಂದ ಇದನ್ನು ಯೋಗವಾಹಗಳು ಅಂತ ಕರೀತಾರೆ. ಇವುಗಳನ್ನು ಸಾಮಾನ್ಯವಾಗಿ ನಾವು ಯಾವ ಅಕ್ಷರಗಳು ಅಂತಂದರೆ, ಅಂ, ಅಹ, ನಮ್ಮ ಸ್ವರಮಾಲೆಯಲ್ಲಿರುವಂಥದ್ದು, ವರ್ಣಮಾಲೆಯಲ್ಲಿರುವಂಥದ್ದು ಅಂ ಮತ್ತು ಅಹ, ಇವೆರಡನ್ನು ನಾವು ಯೋಗವಾಹಗಳು ಅಂತ ಕರಿತೇವೆ. ಯಾವುದರ ಮುಂದೆಗೆ ಇದನ್ನು ಬಳಸಿದ್ರೂ ಕೂಡ ಅದು ಯೋಗವಾಹಗಳಾಗುತ್ತೆ. ಇವೆರಡನ್ನು ನಾವು ಯೋಗವಾಹಗಳು ಅಂತ ಕರಿತೇವೆ. ಸ್ವರಗಳ ಮುಂದೆ ಉಚ್ಚರಿಸಲಾಗುವ ಅನುಸ್ವಾರ ಮತ್ತು ವಿಸರ್ಗ. ಒಂದು ಸೊನ್ನೆಯ ರೀತಿಯಲ್ಲಿ ನೀವು ಏನಾದರೂ ಬರೆದ್ರೆ ಅಕ್ಷರದ ಮುಂದೆ, ಅದನ್ನು ನಾವು ಅನುಸ್ವಾರ ಅಂತೀವಿ. ಹಾಗೆ ಒಂದು ಕೋಲನ್ ಅಂತ ಏನು ಹೇಳ್ತೀವಿ, 2 ಸೊನ್ನೆ ಮೇಲೊಂದು ಚಿಕ್ಕದೊಂದು, ಮೇಲೆ ಮತ್ತು ಕೆಳಗೆ ಚಿಕ್ಕ ಚಿಕ್ಕ ಸೊನ್ನೆಗಳನ್ನು ಇಟ್ಟಾಗ ಅದಕ್ಕೆ ನಾವು ವಿಸರ್ಗ ಅಂತ ಕರಿತೇವೆ. ಅದಕ್ಕೆ ನಾನು ಹೇಳಿದ್ದು ಅಂ ಮತ್ತು ಅಹ. ಒಂದು ಸೊನ್ನೆಯನ್ನು ನೀವು ನೋಡಿದ್ರೆ ಅದು ಅನುಸ್ವಾರ, 2 ನೀವು ಒಂದರ ಮೇಲೆ ಒಂದು ನೋಡಿದ್ರೆ ಅದು ವಿಸರ್ಗ. ಇದು ಪ್ರಮುಖವಾದಂಥ ವಿಭಾಗಗಳು ಇರುವಂಥದ್ದು ನಮ್ಮ ವರ್ಣಮಾಲೆಯಲ್ಲಿ. ಇದಾದ ನಂತರ ಇನ್ನಷ್ಟು ವಿಚಾರಗಳಿದೆ. ಅದೇನಪ್ಪ ಅಂತಂದರೆ, ಸ್ವರಗಳಲ್ಲಿ ನಾವು 2 ಬಗೆಯನ್ನು ಕಾಣ್ತೀವಿ. ಏನಪ್ಪ ಅದು ಅಂದರೆ, ಹ್ರಸ್ವ ಮತ್ತು ದೀರ್ಘ ಸ್ವರಗಳು ಅಂತ. ಏನು ವ್ಯತ್ಯಾಸ ಇವೆರಡರ ಮಧ್ಯ ಅಂತಂದರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದಂಥ ಅಕ್ಷರಗಳನ್ನು
ನಾವು ಹ್ರಸ್ವ ಅಂತ ಕರಿತೇವೆ. 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಬಹುದಾದಂಥ ಅಕ್ಷರವನ್ನು ನಾವು ದೀರ್ಘ ಅಂತ ಕರಿತೀವಿ. ಏಕೆಂತಂದರೆ ನಾವು ಒಂದು ಅಕ್ಷರವನ್ನು ನಾವು ಉಚ್ಚರಿಸುವಾಗ ಸ್ವಲ್ಪ ಕಾಲವನ್ನು ತಗೊಳ್ತೇವೆ, ಹಾಗೆ ಅದನ್ನು ನಾವು ಹ್ರಸ್ವ ಅಂತ ಹೇಳ್ತೀವಿ. ಇನ್ನು ದೀರ್ಘ ಸ್ವರಗಳಲ್ಲಿ ಸ್ವಲ್ಪ ನಾವು ಎಳೆದು ಹೇಳ್ತೇವೆ, ಅದನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೇವೆ. ಹ್ರಸ್ವ ಮತ್ತು ದೀರ್ಘ ಇದೆರಡು ನಾವು ಸ್ವರಗಳಲ್ಲಿ ಕಾಣ್ತೇವೆ. ಹಾಗೆಯೇ ನೀವು ವ್ಯಂಜನಗಳಲ್ಲಿ ಕೂಡ ಈ ರೀತಿಯ ಒಂದು ವಿಭಾಗಗಳನ್ನು ಕಾಣ್ತೀರಿ. ಅದೇನಪ್ಪ ಅಂತಂದರೆ ಅಲ್ಪ ಪ್ರಾಣ, ಮಹಾಪ್ರಾಣ. ಅಲ್ಪ ಪ್ರಾಣ ಅಂತಂದರೆ ಸ್ವಲ್ಪ ಕಡಿಮೆಯ ಶಕ್ತಿಯನ್ನು ಬಳಸಿ ನಾವು ಉಚ್ಚಾರಣೆ ಮಾಡ್ತೇವೆ. ಮಹಾಪ್ರಾಣ ಅಂದರೆ ಮಹಾಪ್ರಾಣದ ಉಚ್ಚಾರಣೆ ಸ್ವಲ್ಪ ನಾವು ಒತ್ತಿ ಹೇಳಬೇಕಾಗತ್ತೆ, ಅದು ಮಹಾಪ್ರಾಣ. ಸೊ ಈ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಾಕ್ಷರಗಳು ನೀವು ವ್ಯಂಜನಗಳಲ್ಲಿ ಕಾಣ್ತಾ ಹೋಗ್ತೀರಾ. ಇನ್ನು ವ್ಯಂಜನಗಳಲ್ಲಿ ಕೂಡ 2 ಬಗೆ ಇದೆ. ಯಾವುದು? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಈ ವರ್ಗೀಯ ವ್ಯಂಜನ ಯಾವುದು, ಅವರ್ಗೀಯ ವ್ಯಂಜನ ಯಾವುದು ಅಂತ ನಾನು ಸ್ವರಗಳ ಉಚ್ಚಾರಣೆಯನ್ನು ಹೇಳ್ಕೊಡುವಾಗ ನಿಮಗೆ ತಿಳಿಸಿಕೊಡ್ತೀನಿ. ಇದಿಷ್ಟು ಪ್ರಮುಖವಾಗಿ ನೀವು ತಿಳ್ಕೊಳ್ಬೇಕಾದಂಥ ವಿಚಾರಗಳು ನಮ್ಮ ವರ್ಣಮಾಲೆಯಲ್ಲಿ. ನಮ್ಮ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಕಲಿಯೋಣ ಸರಿಯಾದ ಉಚ್ಚಾರಣೆಯನ್ನು ನಮ್ಮ ಕನ್ನಡದ ಅಕ್ಷರಮಾಲೆಯಲ್ಲಿ. ಬನ್ನಿ ಕಲಿಯೋಣ ಸ್ವರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ. ಮೊದಲಿಗೆ ಆ, ನಂತರ ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ. ನಿಮಗೆ ಮೊದಲೇ ಹೇಳಿದ್ದೆ ಸ್ವರಗಳಲ್ಲಿ 2 ವಿಧ. ಅದೇನೆಂದರೆ ಹ್ರಸ್ವ ಮತ್ತು ದೀರ್ಘ ಸ್ವರಗಳು, ಅಂದರೆ 1 ಮಾತ್ರ ಕಾಲ ಮತ್ತು 2 ಮಾತ್ರ ಕಾಲ. ಯಾವುದು ಇದರಲ್ಲಿ ಹ್ರಸ್ವ ಅಂತಂದರೆ ಆ, ಇ, ಉ, ರು, ಎ, ಓ ಇವೆಲ್ಲವೂ ಕೂಡ ನಮಗೆ 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತೆ. ಇನ್ನು ನಂತರ ನಾವು 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂಥ ಅಕ್ಷರಗಳು ಯಾವುದಪ್ಪ ಅಂತಂದರೆ ಆ, ಈ, ಉ, ರು, ಎ, ಐ, ಓ, ಔ. ಈ ಅಕ್ಷರಗಳು 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಪಡ್ಕೊಳ್ಳುತ್ತೆ. ಇವಿಷ್ಟು ಆದರೆ ಇನ್ನು ಅಂ, ಅಹ ಅನುಸಾರ ಮತ್ತು ವಿಸರ್ಗಗಳಾಗಿದೆ. ಈಗ ನಾವು ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವ್ಯಂಜನಗಳಲ್ಲಿ ನಾವು ಮುಖ್ಯವಾಗಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲ, ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ವಿಂಗಡಿಸಲಾಗಿದೆ. ಕ ಇಂದ ಹಿಡಿದು ಮಾವರೆಗೂ ನಾವು ವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಯಾ ಇಂದ ಸಹಳವರೆಗೂ ನಾವು ಅದನ್ನು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಅದಾದ ನಂತರ ಮತ್ತೊಂದೇನಪ್ಪ ಅಂದರೆ ಈ ಒಂದು ವರ್ಗೀಯ ವ್ಯಂಜನದಲ್ಲಿ ಬರುವಂಥ ಕೊನೆಯ ಅಕ್ಷರಗಳನ್ನೆಲ್ಲವನ್ನು ಕೂಡ ನಾವು ಅನುನಾಸಿಕಗಳು ಅಂತ ಹೇಳ್ತೀವಿ. ಏಕೆಂದರೆ ಈ ಅಕ್ಷರಗಳನ್ನು ನಾವು ಸಾಕಷ್ಟು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡೋದ್ರಿಂದ ಇದು ಅನುನಾಸಿಕಗಳಾಗಿವೆ. ಬನ್ನಿ ಈಗ ತಿಳ್ಕೊಳ್ಳೋಣ ಹೇಗೆ ಉಚ್ಚರಿಸುವುದು ಈ ಅಕ್ಷರಗಳನ್ನು. ಮೊದಲಿಗೆ ನಾನು ಹೇಳಿದಾಗೆ ಕ ಇದು ಅಲ್ಪಪ್ರಾಣ, ಕ, ಖ ಮಹಾಪ್ರಾಣಾಕ್ಷರ, ಗ ಮತ್ತು ಅಲ್ಪಪ್ರಾಣ, ಗ, ಘ ಮಹಾಪ್ರಾಣಾಕ್ಷರ. ಇನ್ನು ಜ್ಞ ಇದು ಅನುನಾಸಿಕ. ಮತ್ತೊಮ್ಮೆ ಹೇಳ್ತೀನಿ, ಕ, ಖ, ಗ, ಘ, ಜ್ಞ. ಹೀಗೆ ಎಲ್ಲ ಒಂದು ವ್ಯಂಜನದಲ್ಲಿ ವರ್ಗೀಯ ವ್ಯಂಜನದಲ್ಲೂ ಕೂಡ ಮೊದಲ ಅಕ್ಷರ ಅಲ್ಪಪ್ರಾಣ, 2ನೇ ಅಕ್ಷರ ಮಹಾಪ್ರಾಣ ಆಗಿ ಹೋಗುತ್ತೆ. ಕೊನೆಯ 5ನೇ ಅಕ್ಷರ ನಿಮಗೆ ಅನುನಾಸಿಕವಾಗುತ್ತೆ. ಬನ್ನಿ ತಿಳ್ಕೊಳ್ಳೋಣ ಮುಂದಿನ ಅಕ್ಷರಗಳನ್ನು. ಛ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ. ಇಲ್ಲಿ ನೋಡಿ, ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಒಂದು ವ್ಯತ್ಯಾಸ ಅಂದರೆ ಟ, ಠ, ಡ, ಢ, ಣ ಇದು ಣ. ತ, ಥ, ದ, ದ,
ನ, ಅದು ನ. ತುಂಬ ಜನ ಹೇಗೆ ತಪ್ಪಾಗಿ ಕಲಿತಾರೆ ಇದನ್ನಂತಂದರೆ ನ ಮತ್ತು ನ ಒಂದೇ ರೀತಿ ಉಚ್ಚಾರಣೆ ಮಾಡ್ತಾರೆ. ಒಂದೇ ರೀತಿ ಉಚ್ಚಾರಣೆ ಮಾಡಿ ಅದಕ್ಕೆ ಅವ್ರು ಕೊಡುವಂಥ ಹೆಸರು ತುಂಬ ಮಕ್ಕಳು ತಪ್ಪು ಕಲಿಯೋದಿಲ್ಲೇ. ನಕಾರವನ್ನು ಅವರು ದೊಡ್ಡ ನ ಅಂತ, ನಕಾರವನ್ನು ಚಿಕ್ಕ ನ ಅಂತ ಕರೀತಾರೆ. ಇದನ್ನು ನಾನು ಬಹಳಷ್ಟು ಗಮನಿಸಿರುವಂತಹ ಒಂದು ಮುಖ್ಯವಾದಂಥ ತಪ್ಪು ಅಂತ ಹೇಳ್ಬೋದು. ಯಾಕಂತಂದರೆ ನಾನೇ ಬೇರೆ ನಾನೇ ಬೇರೆ, ಆದರೆ ಇವ್ರು ಕಲಿಯುವಾಗ ಅದು ಹೇಗೆ ಕಲಿತಾರೋ ಗೊತ್ತಿಲ್ಲ, ದೊಡ್ಡನ ಚಿಕ್ಕನ ಅಂತ ಕರೀತಾರೆ. ಅಲ್ಲ, ಇದು ಣಕಾರ, ಇದು ನಕಾರ. ಇದರಲ್ಲಿ ದೊಡ್ಡದು ಚಿಕ್ಕದು ಅಂತೇನಿಲ್ಲ, ಒಂದೇ ಅಕ್ಷರ, ಅದು ನಾನೇ ಬೇರೆ ನಾನೇ ಬೇರೆ. ಮುಂದೆ ನೋಡೋಣ. ಈಗ ಪ ಅಲ್ಪಪ್ರಾಣ ಪ, ಫ ಮಹಾಪ್ರಾಣ, ಬ, ಭ, ಮ, ಪ, ಫ, ಬ, ಭ, ಮ. ಇದಾದ ನಂತರ ಬರ್ತಾ ಇದೆ ನಮಗೆ ಅವರ್ಗೀಯ ವ್ಯಂಜನಗಳು. ಅದರಲ್ಲಿ ಒಟ್ಟು 9 ಅಕ್ಷರಗಳಿದೆ. ಯಾವ್ಯಾವು ಅಂತಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಇವಿಷ್ಟು ಅವರ್ಗೀಯ ವ್ಯಂಜನ. ಮೊದಲಿಗೆ ಕ್ಷ ಅನ್ನೋ ಅಕ್ಷರ ಕೂಡ ಇತ್ತು, ಆದರೆ ಈಗ ಅದು ಒತ್ತಕ್ಷರಕ್ಕೆ ಉಳಿಸ್ಕೋಬಹುದು ಅಂತ ಕಾರಣಕ್ಕೋಸ್ಕರ ಅದನ್ನು ತೆಗೆದುಹಾಕಿದ್ದಾರೆ. ಇದು ಬಹಳ ಪ್ರಮುಖವಾದ ಒಂದು ಅಕ್ಷರ ಕ್ಷ. ನಾವು ಸುಮಾರು ಅಕ್ಷರ ಬರೆಯುವಾಗ ಇದೆಲ್ಲಕ್ಕೂ ಉಪಯೋಗಿಸ್ತೇವೆ, ಆದರೆ ಅದನ್ನು ಒತ್ತಕ್ಷರದ ರೀತಿಯಲ್ಲಿ ಬರೀಬೋದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ತೆಗೆದುಹಾಕಿದ್ದಾರೆ. ಇಲ್ಲ ಅಂತಂದರೆ ಕ್ಷ ಕೂಡ ಇತ್ತು. ಬನ್ನಿ, ಯ, ರ, ಲ, ವ, ಶ, ಶ, ಸ, ಹ, ಳ. ನಾನು ಇಲ್ಲಿ ಕೂಡ ಒಂದು ವ್ಯತ್ಯಾಸವನ್ನು ಹೇಳಬೇಕು. ಈ ಲಕಾರಕ್ಕೂ ಮತ್ತು ಳಕಾರಕ್ಕೂ ಕೂಡ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಎರಡನ್ನೂ ಲಕಾರವಾಗಿ ಪ್ರಯೋಗಿಸ್ತಾರೆ. ಅದು ಕೂಡ ತಪ್ಪು. ಲ ಬೇರೆ, ಳ ಬೇರೆ. ಲ ಅನ್ನೋದು ನೋಡಿ ನಿಮಗೆ ಬಾಯಿನ ಮುಂಭಾಗದಿಂದಲೇ ನಾವು ಉಚ್ಚಾರಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಳಕಾರ ಅಂತಂದರೆ ನಾಲಿಗೆಯನ್ನು ಮೇಲೆ ತಾಕಿಸಬೇಕು ದವಡೆಗೆ, ಆನಂತರ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನೀವು ಪದಗಳಲ್ಲಿ ಲಕಾರವನ್ನು ನೀವು ಲಕಾರಕ್ಕೆ ಬಳಸಿದರೆ ಅದು ಬಹಳ ಕೆಟ್ಟದಾಗಿ ಕೇಳಿಸುತ್ತೆ ಮತ್ತು ಅರ್ಥ ವ್ಯತ್ಯಾಸಗಳಾಗುತ್ತೆ. ಅದಕ್ಕೋಸ್ಕರ ಲಕಾರ ಮತ್ತು ಳಕಾರದ ಬಗ್ಗೆ ಇರುವಂತಹ ವ್ಯತ್ಯಾಸಗಳನ್ನ ತಿಳ್ಕೋಬೇಕು. ಎರಡೂ ಕೂಡ ಬೇರೆ ರೀತಿಯಲ್ಲಿ ಹೇಳಬೇಕಾಗತ್ತೆ. ಇದಾದ ನಂತರ ಮತ್ತೊಂದು ಪ್ರಮುಖವಾದಂಥ ತೊಂದರೆಯನ್ನು ನಾವು ಅನುಭವಿಸೋದಂದರೆ ಹ. ಈ ಹ ಅಕ್ಷರವನ್ನು ತುಂಬ ಸತಿ ನಮ್ಮ ಬಳಕೆಯಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಆ ಮಾಡಿಬಿಟ್ಟಿದ್ದೀವಿ. ಅಂದರೆ ಮೊದಲ ಅಕ್ಷರ ಆ. ಹಕಾರ ಅಕಾರ ಅಲ್ಲ, ಅಕಾರವೇ ಬೇರೆ, ಹಕಾರವೇ ಬೇರೆ. ಯಾಕಂದರೆ ಇಲ್ಲಿ ಉಸಿರಿನ ವ್ಯತ್ಯಾಸ ಇದೆ. ನೀವು ಆ ಹೇಳುವಾಗ ನಿಮ್ಮ ಉಸಿರು ಹೊರಗಡೆ ನಿಮಗೆ ತಾಕೋದಿಲ್ಲ, ಆದರೆ ಹ ಹೇಳುವಾಗ ಹೆಚ್ಚಿನ ಗಾಳಿಯನ್ನು ನೀವು ಹೊರಗಡೆ ಹಾಕ್ತೀರ, ಅಷ್ಟು ವ್ಯತ್ಯಾಸ. ಆದರೆ ನೀವು ಬರೆಯುವಾಗ ಓದುವಾಗ ಅದನ್ನು ವ್ಯತ್ಯಾಸ ಮಾಡಿದರೆ ಖಂಡಿತ ತುಂಬಾ ಅನರ್ಥಗಳಿಗೆ ಕಾರಣ ಆಗುತ್ತೆ. ಅದನ್ನು ಮುಂದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಗಮನಿಸಿ, ಹಕಾರ ಬೇರೆ, ಅಕಾರ ಬೇರೆ, ಇವೆರಡೂ ಬೇರೆ ಬೇರೆ ಅಕ್ಷರಗಳು. ನೀವು ಅಲ್ಪಪ್ರಾಣ ಮಹಾಪ್ರಾಣವನ್ನು ಕಲಿಬೇಕಾದರೂ ಅಷ್ಟೇ ಮಾಡಬೇಕಾಗಿರೋದು ಒಂದೇ. ಏನಂತಂದರೆ ನಿಮ್ಮ ಕೈಯನ್ನು ನಿಮ್ಮ ಬಾಯಿನ ಮುಂದೆ ಹಿಡಿದು ನೀವು ಕ ಉಚ್ಚರಿಸಿ, ಆಗ ಗಾಳಿ ನಿಮ್ಮ ಕೈಗೆ ತಾಕಬಾರದು. ಆದರೆ ಮಹಾಪ್ರಾಣ ಕ ಹೇಳುವಾಗ ನೀವು ಖಂಡಿತ ಸ್ವಲ್ಪ ಜೋರಾಗಿ ಹೇಳಬೇಕು, ಆಗ ಗಾಳಿ ತಾಗಬೇಕು. ಖ ಕ ಖ. ಅದೇ ರೀತಿ ಈ ಆಕಾರ ಮತ್ತು ಹಾಕಾರ ಕೂಡ. ಏನದು ಆಕಾರ? ಆ ಅಂದಾಗ ಹೆಚ್ಚಿನ ಗಾಳಿಯನ್ನು ನೀವು ಉಪಯೋಗಿಸೋದಿಲ್ಲ, ಆದರೆ ಹ ಅಂದಾಗ ಖಂಡಿತವಾಗೂ ಗಾಳಿ ಹೆಚ್ಚಾಗಿ ಬರುತ್ತೆ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದಾಗ, ಕೈ ಮುಂದೆ ಹಿಡಿದು ಪ್ರಾಕ್ಟೀಸ್ ಮಾಡಿದಾಗ ಆ ದೋಷಗಳು ನಿಮಗೆ ಕಾಣಿಸಿಕೊಳ್ಳೋದಿಲ್ಲ. ಇವಿಷ್ಟು ಈ ಸ್ವರಗಳು ವ್ಯಂಜನಗಳ ಉಚ್ಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರುವಂತಹ ವಿಂಗಡಣೆಯ ಕುರಿತಾಗಿ. ಸೊ ಇದಿಷ್ಟು ನಿಮಗೆ ಮೊದಲನೇ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಿಮಗೇನಾದರೂ ಇದರಲ್ಲಿ ಇಲ್ಲ ಇದು ಬದಲಾವಣೆ ಬೇಕಿತ್ತು,
ನಿಮಗೇನಾದರೂ ದೋಷಗಳು ಕಂಡ್ರೆ ಖಂಡಿತ ನನಗೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕೆಂತಂದರೆ ನಾವು ಎಲ್ಲವನ್ನು ತಿಳ್ಕೊಂಡವರಲ್ಲ, ತಿಳಿದಷ್ಟು ಹೇಳಬೇಕು ಅನ್ನೋ ಅನಿಸಿದ್ರಿಂದ ಈ ಒಂದು ಚಾನಲ್ನ ಮಾಡ್ತಾಯಿದ್ದೀನಿ. ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಸದಾ ಅವಕಾಶ ಇರುತ್ತೆ. ಆ ಅವಕಾಶಗಳು ಖಂಡಿತವಾಗೂ ಮುಕ್ತವಾಗಿರಬೇಕು. ನಾವು ಕಲಿಯೋಣ, ನಮಗೂ ಬೇರೆಯವ್ರಿಗೂ ಕಲಿಸೋಣ ಅಂತ ಹೇಳ್ತಾ ಈ ಒಂದು ಮೊದಲ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಸೊ ಮತ್ತಷ್ಟು ನೀವು ಕಲ್ತ್ಕೋಬೇಕು ಅಂತಂದರೆ ನೋಡ್ತಾ ಇರಿ. ಇದು ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೀವು ಬೆಲ್ ಬಟನ್ನ ಒತ್ತಿ. ಇದು ಕನ್ನಡ ಸಿರಿ ಚಾನಲ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.